ಪ್ರಕೃತಿಯಲ್ಲಿರುವ ಶಿವನ ಅದ್ಭುತ ರೂಪ ಇದು ನಿಮಗೆ ಹೇಗಿದೆ? ಈ ಹೂವಿನೊಳಗೆ ದೇವರು ಅಡಗಿದ್ದಾನೆ ಅಂತ ಹೇಳಿದರೆ ನಂಬ್ತೀರಾ ನೀವು? ಈ ಹೂವಿನ ಮಧ್ಯಭಾಗದಲ್ಲಿ ಶಿವಲಿಂಗದಂತೆ ಕಾಣುವ ಒಂದು ರಚನೆ ಇರುತ್ತದೆ. ಅದರ ಮೇಲೆ ನಾಗರ ಹಾವು ತಲೆ ಹೋಲುವ ಭಾಗ ಇದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಈ ಮರದ ವಿಶೇಷದ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಇದು ಪ್ಯೂರ್ಲಿ ಪ್ರಕೃತಿ ರಚನೆ, ಮಾನವನಿಂದ ಮಾಡಿದ್ದು ಅಲ್ಲ. ಇದು ಭಾರತ ಹೂವಲ್ಲ. ಈ ಮರದ ವೈಜ್ಞಾನಿಕ ಹೆಸರು ಇದು. ಮೂಲವಾಗಿ ಇದು ಸೌತ್ ಅಮೆರಿಕನಿಂದ ಬಂದಿದೆ, ಆದರೆ ಇದು ಭಾರತ ದೇವಾಲಯಗಳಲ್ಲಿ ಪವಿತ್ರವಾಗಿ ಬೆಳೆದಿದೆ. ಈ ಮರದ ವಿಚಿತ್ರ ಗುಣ ಏನೆಂದರೆ, ಹೂಗಳು ಮರದ ದಿಂಡಿನಲ್ಲಿ ಬೆಳೆಯುತ್ತವೆ, ಬ್ರಾಂಚಸ್ ಮೇಲೆ ಅಲ್ಲ. ಹೂವುಗಳು ಹೆಚ್ಚು ಸಮಯ ಬದುಕುವುದಿಲ್ಲ, ಬೆಳಗ್ಗೆ ಅರಳಿದರೆ ಸಂಜೆ ಬಾಡಿಬಿಡುತ್ತವೆ. ಆದ್ದರಿಂದ ಇದು ಅಪರೂಪದ ಅನುಭವ. ದೇವಸ್ಥಾನಗಳಲ್ಲಿ ವಿಶೇಷ ಸ್ಥಾನ. ಶಿವ ದೇವಾಲಯಗಳಲ್ಲಿ ಈ ಹೂವನ್ನು ತುಂಬ ಗೌರವದಿಂದ ಬಳಸುತ್ತಾರೆ. ಕೆಲವರು ಇದನ್ನು ಶಿವನ ಜೀವಂತ ಸಂಕೇತ ಅಂತ ನಂಬ್ತಾರೆ. ಸೈಂಟಿಫಿಕ್ ಟ್ವಿಸ್ಟ್ ಮೈಂಡ್ ಬ್ಲೂಯಿಂಗ್ ಏನೆಂದರೆ, ಈ ಹೂವಿನ ರಚನೆಯಲ್ಲಿ ಪಾಲಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಶೇಷವಾಗಿ ಜೇನುಗಳಿಗೆ ಡಿಸೈನ್ ಆಗಿದೆ ಈ ಹೂವು ಪಾಲಿನೇಷನ್ಗೆ ಹೆಲ್ಪ್ ಆಗೋಕ್ಕೆ. ಈ ಮರದ ಹಣ್ಣುಗಳು ದೊಡ್ಡ ಕ್ಯಾನನ್ ಬಾಲ್ ಥರ ಕಾಣ್ತವೆ, ಅದರಿಂದ ಇದನ್ನು ಕ್ಯಾನನ್ ಬಾಲ್ ಟ್ರೀ ಎಂದು ಕರೆಯುತ್ತಾರೆ. ಈ ಮರದ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇದು ಪ್ರಕೃತಿಯ ಅದ್ಭುತವೋ ಅಥವಾ ದೈವಿಕ ಚಿಹ್ನೆಯೋ? ನೋಡಿದರೆ ವಿಜ್ಞಾನ, ಭಾವಿಸಿದರೆ ಭಕ್ತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.